ಯಂಚಿಂತಗಿದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನ ಖರ್ಚಕ್ರವಾದ ಜ್ಯೋತ್ಸ್ರಾಭಿರಾಹತ ಮಹದ್ರದಯಂಧಕಾರಂ. ಪರಮಾತ್ಮನ ಪಾದಾದಿ ಹಸಿತದವರೆಗೆ, ಹಾಸದವರೆಗೆ, ಮಂದಹಾಸದವರೆಗೆ ಪರಮಾತ್ಮನ ರೂಪದ ಚಿಂತನವನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ಹೇಳ್ತಾರೆ. ಪರಮಾತ್ಮನ ರೂಪ ಎಷ್ಟು ಅದ್ಭುತವಾದದ್ದು, ಎಂಥ ಶ್ರೇಷ್ಠವಾದ ಪಾದಗಳಿವೆ. ಕೆಂಪನೆಯ ಪಾದ, ಆ ಬೆಳ್ಳ ಶುಭ್ರವಾದಂತಹ ಕೆಂಪನೆಯ ಪಾದ, ಅದರಲ್ಲಿ ನಾನಾ ವಿಧವಾದಂತಹ ಲಕ್ಷಣಗಳೆಲ್ಲಿವೆ. ಶಂಖ ಇದೆ, ಚಕ್ರವಿದೆ, ಗದಾ ಇದೆ, ಧ್ವಜವಿದೆ, ಪತಾಕ ಇದೆ. ಹೀಗೆ ನಾನಾ ವಿಧವಾಗಿರುವಂತಹ ಪರಮಾತ್ಮನ ಪಾದದಲ್ಲಿರುವ ಅಂಕಿತಗಳು. ಅದಾದ ಮೇಲೆ ಎತ್ತರವಾದ ಪಾದ, ಮಣಿಗಂಟು ಒಳಗಿದೆ, ಜಂಘ ಇದೆ, ಮೊಣಕಾಲು, ತೊಡೆ, ಊರು, ಕಟಿ, ನಾಭಿ, ಉದರ, ಹೃದಯ, ಉದರ ತೆಳ್ಳಗಿನ ಉದರ, ವಿಶಾಲವಾದ ವಕ್ಷಸ್ಥಲ, ಅದರಲ್ಲಿ ಶ್ರೀವತ್ಸ, ಅದಾದ ಮೇಲೆ ಕಂಠ, ಕಂಠದಲ್ಲಿ ತ್ರಿವಲಿಗಳು, ಅದಾದ ಮೇಲೆ ಸ್ಕಂಧ, 4 ಕೈಗಳು, ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಾನೆ. ಬೆರಳುಗಳಲ್ಲಿ ಉಂಗುರಗಳನ್ನು ತೊಟ್ಟಿದ್ದಾನೆ. ಪರಮಾತ್ಮ ವನಮಾಲೆಯನ್ನು ಹಾಕಿದ್ದಾನೆ. ವೈಜಯಂತಿ ಮಾಲೆ ಇದೆ. ಅದಾದ ಮೇಲೆ ಪರಮಾತ್ಮನ ಕೆನ್ನೆ, ಪರಮಾತ್ಮನ ತುಟಿ, ಪರಮಾತ್ಮನ ಹಲ್ಲು, ಪರಮಾತ್ಮನ ನಾಲಿಗೆ, ಪರಮಾತ್ಮನ ಮೂಗು, ಪರಮಾತ್ಮನ ಕಣ್ಣು, ಪರಮಾತ್ಮನ ಹುಬ್ಬು, ಅದಾದ ಮೇಲೆ ಹಣೆ, ಚಂದ್ರದಂತೆ, ಅಷ್ಟಮಿ ಚಂದ್ರದಂತೆ ಇರುವಂತಹ ಸುಂದರವಾದ ಹಣೆ, ದೀರ್ಘವಾದಂತಹ ಕಣ್ಣುಗಳು, ವಿಶಾಲವಾದಂತಹ ನೇತ್ರ, ಕಮಲದಂತೆ ವಿಶಾಲವಾದದ್ದು, ಶಾಂತವಾದ ಕಾಂತಿಯದು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಎಂಬುದಾಗಿ ನಿತ್ಯವೂ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿ, ಪರಮಾತ್ಮ ನಿನ್ನ ಆ ಶಾಂತವಾದ ನೇತ್ರಗಳಿಂದ ನನ್ನನ್ನು ನೋಡಿ ಉದ್ಧಾರ ಮಾಡು ಸ್ವಾಮಿ ಎಂಬುದಾಗಿ ಬೇಡಬೇಕಾಗಿರುವಂತಹ ಆ ಕಣ್ಣುಗಳು. ಕಣ್ಣುಗಳಾದ ಮೇಲೆ ಹಣೆ, ಹಣೆಯ ಮೇಲಿರುವಂತಹ ಕೇಶಪಾಶ, ಕೇಶಪಾಶದ ಮೇಲೆ ಕಿರೀಟ, ಆ ಕಿರೀಟದಲ್ಲಿ ಕೋಟೀರ, ಅದಾದ ಮೇಲೆ ಪರಮಾತ್ಮನ ಮುಖದಲ್ಲಿರುವಂತಹ ಮಂದಹಾಸ. ಒಮ್ಮೆ ಪರಮಾತ್ಮ ಮಂದಹಾಸವನ್ನ ಬೀರಿದರೆ ಆಯಿತು, ನಮ್ಮ ಕೋಟಿ 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 ಜನ್ಮಗಳ ಪಾಪವೆಲ್ಲ ಪರಿಹಾರವಾಗಿ ಶುದ್ಧವಾಗಿ ಜ್ಞಾನಭಕ್ತಿಗಳನ್ನು ಪಡೆದು ಪರಮಾತ್ಮನ ವಿಶಿಷ್ಟವಾಗಿರುವಂತಹ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಅಂತಹ ಉತ್ತಮವಾದ ಪರಮಾತ್ಮನ ರೂಪವನ್ನು ನಿರಂತರವಾಗಿ ಚಿಂತನೆ ಮಾಡಬೇಕು ಅಂತನ್ನುವುದಾಗಿ ಹೇಳ್ತಾರೆ.